ರಾಜ್ಯದಾದ್ಯಂತ ನಮ್ಮ ಈ ಟೈಲರ್ಸು ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಹೋಗಿ ಮಾತನಾಡಿಸಿ ಶುಭ ಕೋರಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಕರುನಾಡು ಟೈಲರ್ಸ್ ನೆರವು ನಿಧಿ ಸಮಿತಿ 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಜೊತೆ ಕ್ಯಾಲೆಂಡರ್ ಬಿಡುಗಡೆ ಮತ್ತು ID ಕಾರ್ಡ್ ಬಿಡುಗಡೆ ಕೂಡ ಮಾಡ್ತಾಯಿದ್ದಾರೆ. ಎಲ್ಲರೂ ID ಕಾರ್ಡ್ ಕೊಟ್ಟಿದ್ದೀರಾ? ಯಾರು ಸಿಗ್ನೇಚರ್ ಇರ್ತದಕ್ಕೆ? ಅಧ್ಯಕ್ಷ. ಈ ಒಂದು ಭೋಗಾದಿ ಗ್ರಾಮದಲ್ಲಿ ರಾಜ್ಯಾದ್ಯಂತ ಬಂದು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಇವೆಲ್ಲವನ್ನು ಕೂಡ ನಿಮ್ಮ ನೆರವು ನಿಧಿ ಸಮಿತಿಯವರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅಧ್ಯಕ್ಷರು ಚೆನ್ನಾಗಿ ಆಗತ್ತೂರವರು ಅಧ್ಯಕ್ಷತೆ ವಹಿಸಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ನಾವು ಯಾವ ಕಾರಣಕ್ಕೋಸ್ಕರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ, ನಾವು ಏನು ಮಾಡ್ಬೋದು ಅಂತಕ್ಕಂಥ ವಿಚಾರಗಳನ್ನು ಕೂಡ ತಮ್ಮೊಡನೆ ಹಂಚ್ಕೊಂಡಿದ್ದಾರೆ. ಗ್ರಾಮದಲ್ಲಿ ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿಯವರು, ಮಾಜಿ ಅಧ್ಯಕ್ಷ ಪುಟ್ಟೇಗೌಡರು, ಅದೇ ರೀತಿ ನಾಯಿ ಉಮೇಶ್ ಅವರು, ಜಯಶಂಕರ್ ಅವರು ಬೆಂಬಲ ಕೊಟ್ಟಿದ್ದೀವಿ ಬರ್ತೀನಿ ಅಂತ ಅವರು ಕೂಡ ಕರೆದಿದ್ದು, ಅವರೇ ಇಲ್ಲ ಇವತ್ತು. ಶ್ರೀ ಆನಂದ್ ಅವರು, ಪುಟ್ಟಸ್ವಾಮಿಗೌಡರು, ಒಕ್ಕೂಟದ ಪದಾಧಿಕಾರಿಗಳು ಭಾಳಷ್ಟು ಜನ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕಾರ್ಯಾಧ್ಯಕ್ಷ ಮೋಹನ್ ಕುಮಾರ್ ಅವರು, ಬೆಂಗಳೂರು ನಗರ ಜಿಲ್ಲೆ ರಾಜ್ಯಾಧ್ಯಕ್ಷ ಪುಟ್ಟಸ್ವಾಮಿಗೌಡರು, ಅಧ್ಯಕ್ಷರು ಟೈಲರ್ ಕೋಆಪರೇಟಿವ್ SP ಅಶೋಕ್ ಶೆಟ್ಟಿ ಅವರು ಹಾಗೂ ಶಂಕರೇಗೌಡರು ಹಾಸನ ಜಿಲ್ಲೆ, ರಮೇಶ್ ಅವರು ಉಪಾಧ್ಯಕ್ಷರು ನಗರ ಜಿಲ್ಲೆ, ಶ್ರೀನಿವಾಸ್ ಅವರು ದೇವನಹಳ್ಳಿ, ಸುರೇಶ್ ಅವರು ಹಾಸನ ಜಿಲ್ಲೆ, ಸದಾಶಿವಯ್ಯ ತುಮಕೂರು ಜಿಲ್ಲೆ, ಬೆಸಗರಳ್ಳಿ ಪುಟ್ಟಸ್ವಾಮಿ ಅವರು ಕೊಪ್ಪಳ ಜಿಲ್ಲೆ, ಜಾಫರ್ KM ದೊಡ್ಡಿ, ಅಂದಾನಿಗೌಡರು, ಕುಣಿಗಲ್ ಶಿವಕುಮಾರ್ ಅವರು, ಕುಣಿಗಲ್ ತಾಲೂಕು ನಾರಾಯಣ ಅವರು, ತಿಪಟೂರು ಸದಾಶಿವಯ್ಯ ಅವರು, ಶಿರಾ SR ಆನಂದ್ ಅವರು, ಮದ್ದೂರು ಮಂಡ್ಯ ರಮೇಶ್ ಅವರು, ಶ್ರೀಮತಿ ಪ್ರಮೀಳಾ ಅವರು, ಸೋಮವಾರಪೇಟೆ ನಂದೀಶ್ ಅವರು, ಕೇರ್ಗಳ್ಳಿ ಜನಾರ್ದನ್ ಅವರು ಹಾಗೂ ವಾಸುದೇವಾಚಾರ್ ಭೋಗಾದಿ, ರವಿಕುಮಾರ್ ಇಲ್ವಾಲ, ಪುರಂದರ್ ಕುಮಾರ್ ಕೊಪ್ಪಳು, ನಂಜಪ್ಪ ರಾಜೇಂದ್ರ ನಗರ, ಖಜಾಂಚಿ SP ಬಾಬು, ಪ್ರಧಾನ ಕಾರ್ಯದರ್ಶಿ ಪಲ್ಲವಿ, ಕಥಾ ಕಾರ್ಯದರ್ಶಿ PR ಕೇಶವ್, ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮಣಮೂರ್ತಿ, S ಕುಮಾರ್, ನಾಗೇಶ್, ಮಧುಸ್ವಾಮಿ ಹಾಗೂ ಡೈರೆಕ್ಟರ್ ಬಸವರಾಜು, ಸೋಮಶೇಖರ್, ರಂಗಸ್ವಾಮಿ, ಕೃಷ್ಣ, ಶಿವರಾಜು, ಲೋಕೇಶ್, ಮಹಾದೇವ್, ಕುಮಾರ್ ಕೊಪ್ಪಳು ಸರ್ವ ಸದಸ್ಯರು ಹಾಗೂ ಭೋಗಾದಿ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಸದಸ್ಯರು, ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತಿಲ್ಲಿ ಆಗಮಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಯಾವಾಗಲೂ ಕೂಡ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲರೂ ವಿದ್ಯಾವಂತರಾಗಿ ಸಂಘಟಿತರಾಗಿ ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿ, ಶಿಕ್ಷಣ, ಸಂಘಟನೆ, ಹೋರಾಟ ಅಂಥೇಳಿ ಹೇಳಿದ್ದಾರೆ. ಬಸವಣ್ಣವರು ಅನುಭವ ಮಂಟಪ ಮಾಡಿ ಎಲ್ಲ ಸಮಾಜವನ್ನು ಕೂಡ ಅನುಭವ ಮಂಟಪದ ಮೇಲೆ ತಂದು ಎಲ್ಲರಿಗೂ ಕೂಡ ಸಮಾನತೆಯನ್ನು ಸಾರಿದಂಥವ್ರು ಬಸವಣ್ಣವರು. ಈ ರೀತಿ ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತೇಳಿ. ಕಾಯಕ ಮಾಡ್ತಕ್ಕಂಥ ಕಾಯಕ ಜೀವಿಗಳು ಎಲ್ಲರೂ ಕೂಡ ದುಡಿದು ನೀಡ್ತಕ್ಕಂಥವ್ರು. ನೀವು ಕಾಯಕ ಮಾಡಿ ಬೇರೆಯವ್ರನ್ನ ಸಂತೋಷ ಪಡಿಸ್ತಕ್ಕಂಥವ್ರು. ನಾನೇನಾದ್ರು ಇಲ್ಲಿ ಬಿಳಿ ಗರಿ ಬಟ್ಟೆ ಹಾಕೊಂಡು ನಿಂತಿದ್ದೀನಿ ಅಂತ ಹೇಳಿದ್ರೆ ಅದು ನೀವು ಹೊಲ್ದಿರ್ತಕ್ಕಂಥ ಶಾಂತಿ. ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಟೈಲರ್ ಕೊಡ್ತಕ್ಕಂಥ ಶಾಂತಿ. ನರೇಂದ್ರ ಮೋದಿ ಪ್ರಧಾನಿಗಳಾಗಿದ್ದರು, ಅವರು ಕೂಡ ಮೈ ತುಂಬ ಒಳ್ಳೆಯ ಬಟ್ಟೆಗಳನ್ನು ಹೊಲಿದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರೆಲ್ಲ ಸುಂದರವಾಗಿ ಕಾಣಬೇಕು ಅಂತೇಳಿ ನಾವು ದೇವರ ಲಿಂಗಕ್ಕೆ ಅಭಿಷೇಕ ಮಾಡಿ ಯಾವ ರೀತಿ
ಹೂವು ಹಾರ ಎಲ್ಲ ಹಾಕಿ ಮಾಡ್ತೇವೆ. ಹಾಗೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶೃಂಗಾರವಾಗಿರಬೇಕು ಅಂತ ಹೇಳಿದ್ರೆ ಮೊದಲು ಮೈ ತುಂಬ ಬಟ್ಟೆ ಕೊಡಬೇಕು. ಮೈ ತುಂಬ ಬಟ್ಟೆಯನ್ನು ಕೊಟ್ಟು ಸಂತೋಷ ಪಡ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ಸಂತೋಷ ಪಡ್ತಕ್ಕಂಥ ಕಾಯಕ ಜೀವಿಗಳು ನೀವು. ನಾನು ಗಾಣಿಗರ ಸಂಘದ್ದು ಇತ್ತು ಇವತ್ತು, ಅಲ್ಲೂ ಹೋಗಿದೆ, ಇದುವರು ಕೂಡ ಬಂದಿದ್ದರು. ಅಲ್ಲಿ ಹೇಳ್ತಾ ಇದ್ದೆ, ಗಾಣಿಗರು ಗಾಣದ ಎಣ್ಣೆನೇ ಬರಬೇಕು, ಯಾವುದೇ ದೇವರು ಕೂಡ ಅದು ಒಳ್ಳೆಯ ಅಚ್ಚುಕಟ್ಟಾದ ಅಂಗಡಿಯಿಂದ ಎಣ್ಣೆ ತಂದು ಅಭಿಷೇಕ ಮಾಡ್ತಿಲ್ಲಪ್ಪ, ಗಾಣದ ಎಣ್ಣೆನೇ ತಂದು ಮಾಡ್ತಾಯಿತ್ತು. ಮದುವೆಗೂ ಮಡಿ ಬಟ್ಟೆಗಳನ್ನು ಕೊಡ್ತಕ್ಕಂಥವ್ರು ನೀವು ಅಂತೇಳಿ ಅಲ್ಲಿ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಪ್ರತಿಯೊಬ್ಬರು ಕೂಡ ಕಾಯಕ ಜೀವಿಗಳು, ಕುಂಬಾರರು ಹಂಚು ಮಾಡ್ತಕ್ಕಂಥದ್ದು, ಗಾಣಿಗರು ಎಣ್ಣೆ ತೆಗಿತಕ್ಕಂಥದ್ದು, ಉದ್ಯೋಗಗಳು ವಿಶ್ವಕರ್ಮಗಳು ನೇಗಿಲು ಗಾಡಿಗಳು ಮಾಡ್ತಕ್ಕಂಥದ್ದು, ಟೈಲರಿಂಗ್ ಮಾಡ್ತಕ್ಕಂಥದ್ದು, ಇವೆಲ್ಲಕ್ಕೂ ಕೂಡ ಈ ಆಧುನಿಕ ಯುಗದಲ್ಲಿ ಕಂಪ್ನಿಗಳು ಬಂದುಬಿಟ್ಟಿದ್ದಾವೆ. ಟ್ರೇಡರ್ಸು ಕಂಪ್ನಿಗಳು ಇವು ಬಂದ ಮೇಲೆ ಇದನ್ನೇ ನಂಬಿ ಜೀವನ ಮಾಡ್ತಕ್ಕಂಥವರು ತುಂಬ ಕಷ್ಟಕ್ಕೆ ಸಿಕ್ಕಿದ್ದಾರೆ, ಭಾಳ ಕಷ್ಟಕ್ಕೆ ಸಿಕ್ಕಿದ್ದಾರೆ. ಕಾಯಕ ಜೀವಿ ಸಮಾಜಗಳು ಏನಿದ್ದಾವೆ ಈ ಆಧುನಿಕ ಯುಗದಲ್ಲಿ ಕಷ್ಟಕ್ಕೆ ಸಿಕ್ಕಿದ್ದಾರೆ. ಆದರೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯಾರ ನಿಧನರಾದರೆ ನಾವೆಲ್ಲರೂ ಕೂಡ 100 ರೂಪಾಯಿ ಸೇವಿಂಗ್ಸ್ ಉಳಿತಾಯ ಮಾಡಿ ಅವ್ರು ಮಾಡಬೇಕು ಅಂತಕ್ಕಂಥ ಒಂದು ಉದಾರವಾದಂಥ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಉದ್ದೇಶ ಚೆನ್ನಾಗಿದೆ. ನಾನಾದರೂ ಕೂಡ ನೀವಿಷ್ಟು ಏನು ರಾಜ್ಯ ಮಟ್ಟದಲ್ಲಿ ನಾನು ಈ ರೀತಿ ನೀವು ಇಷ್ಟೊಂದು ಜನ ಬಂದು ನನ್ನ ಜೊತೆ ನಮ್ಮ ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ ಅಂತ ನೀವು ಹೇಳಿದರೆ, ನಾನೇ ನಿಮಗೆ ಪ್ರತಿಯೊಬ್ಬರಿಗೂ ನಿಮ್ಮ ಫೋಟೋಗಳನ್ನ ಹಾಕಿಸಿ ಕ್ಯಾಲೆಂಡರ್ ಮಾಡಿಸ್ಕೊಡ್ತಿದ್ದೆ, ಒಂದೊಂದು ಡೈರಿನೂ ಕೂಡ ಎಲ್ಲ ರೀತಿ ಊಟ ವ್ಯವಸ್ಥೆ ಎಲ್ಲನೂ ಮಾಡಿಕೊಡ್ತಿದ್ದೆ. ರಾಜ್ಯದಿಂದ ಬರ್ತಾ ಇದ್ದೀವಿ ಸರ್, ನನಗೆ ಹೇಳಿಲ್ಲ, ನನಗೆ ಹೇಳಿದಿಷ್ಟೇ ಇವರು, ಸರ್ ಎಲ್ಲ ಕರೀತಾ ಇದ್ದೀವಿ ಬನ್ನಿ ಅಂತ, ನನಗಷ್ಟೇ ಅವ್ರು ಹೇಳಿದ್ದು. ಇವತ್ತು ನೋಡಿದಾಗ ನನಗೆ ಭಾರಿ ಸಂತೋಷ ಆಯಿತು. ನಾನು ಮುಂದಿನ ವರ್ಷ ನಾವು ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಡೈರಿ, ಒಳ್ಳೆ ಕ್ಯಾಲೆಂಡ್ರು, ಮತ್ತು ಯಾರು ಕೂಡ ಬಟ್ಟೆ ಹೊಲಿಕೆ ಆಸಕ್ತಿ ಇದೆ ಅವಾಗ ಇಂಥ ಸಂದರ್ಭದಲ್ಲಿ ಒಂದು ಅಷ್ಟಕ್ಕೆ ಟೈಲರಿಂಗ್ ಮಿಷನ್ಗಳು ಕೊಡೋದು, ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು. ಆಯಾ ಕ್ಷೇತ್ರದಲ್ಲಿ ಸಂಘಟಿತರಾಗಿ ನೀವು ಸಂಘ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಕೆಲವರಿಗೆ ಸೂರು ಇರೋದಿಲ್ಲ, ಅವ್ರಿಗೆ ಆಶ್ರಯದಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಮನೆಗಳು ಕೊಡಿಸ್ಬೇಕು. ಯಾರಿಗಿಲ್ಲ ಅವ್ರಿಗೆ ಅವರು ಕೂಡ ಸ್ವಂತ ಬದುಕು ಕಟ್ಕೊಳ್ತಕ್ಕಂಥದ್ದನ್ನು ನೀವು ಸಂಘ ಏನು ಮಾಡ್ತಾಯಿದ್ದೀರಿ, ರಾಜ್ಯ ತಾಲೂಕು ಜಿಲ್ಲಾ ಸಂಘಗಳು ಆವಾಗ ಸೇರಿ ಅವರ ಬದುಕನ್ನು ಕಟ್ಕೊಡ್ತಕ್ಕಂಥದ್ದನ್ನು ಪದಾಧಿಕಾರಿಗಳು ನಾವು ಮಾಡಬೇಕು. ನೀವು ಸಂಘಟಿತರಾಗಿ ನಾವು ಇಷ್ಟು ಜನ ಇದ್ದೀವಿ ಅಂತ ಹೇಳಿದ್ರೆ ಯಾವ ರಾಜಕಾರಣಿಯೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾವುದೇ ಪಕ್ಷದವರಿರಲಿ, ಯಾವುದೇ ಶಾಸಕರಿರಲಿ, ಯಾವುದೇ ಮಂತ್ರಿಗಳಿರಲಿ, ನಾವು ಇಷ್ಟು ಜನ ಇದ್ದೀವಿ, ನಮಗೊಂದು ಜಾಗ ಇದೆ, ಈ ಜಾಗ ಕೊಡಬೇಕು, ನಮಗೊಂದು ಬಡವರು ಸೂರು ಕಟ್ಕೊಡ್ಬೇಕು, ಏನಾದರೂ ಸೌಲಭ್ಯಗಳಿಲ್ಲ ನಮಗೆ, ಆ ರೀತಿ ಸೌಲಭ್ಯ ಕೊಡಬೇಕು. ಮನೆಯಲ್ಲಿ ಕುಟುಂಬದಲ್ಲಿ 2, 3, 4 ಜನ ಇದ್ದೀವಿ, ಒಂದು ಹಸು ಸಾಕ್ತೀವಿ, ಹಸುಗೆ ಇಲಾಖೆಯಿಂದ ಕೊಡಿಸೋದು, ಸಬ್ಸಿಡಿಯಿಂದ ಕೊಡಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾಡ್ತಕ್ಕಂಥದ್ದು ಚೆನ್ನಾಗಿರು. ಇವೆಲ್ಲ ಬುದ್ಧಿಜೀವಿಗಳು ಇದ್ದೀವಿ, ಸೇರ್ಕೊಂಡು ಇವತ್ತೇನು ಈ ರೀತಿ ಇದನ್ನು ಮಾಡಿದ್ದೀವಿ. ನೀವು ಒಂದು ಒಳ್ಳೆ ಸೌಹಾರ್ದ ಸಹಕಾರ ಸಂಘನೂ ಕೂಡ ಮಾಡ್ಬೋದು. ಯಾಕೆ ಅಂತಂದರೆ ಎಷ್ಟೆಲ್ಲ ಇದ್ದೀರಿ, ನಿಮ್ಮದೇ ಶೇರ್ ಕಟ್ಟೋಕ್ಕೆ ತಯಾರಿದ್ದೀರಿ, ಅದೇ ಹಣದಿಂದ ಕಡಿಮೆ ಬಡ್ಡಿನ ಸಾಲ ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ. ನೀವು ಧರ್ಮಸ್ಥಳ ಸಂಘ ನೋಡಿದ್ದೀರಿ, ಅವರೆಲ್ಲ ಸಂಸ್ಥೆ ಮಹಿಳೆಯರು ಸಂಘ ಮಾಡ್ಕೊಂಡಿದ್ದಾರೆ. ಅವ್ರ ಕಷ್ಟಕ್ಕೆ ಬಂದಾಗ ಬಂದ ಲಾಭದಿಂದಲೇ ಕೊಡ್ತಾರೆ, ಕೆರೆಕಟ್ಟೆಗಳು ಮಾಡಿಕೊಡ್ತಾರೆ. ಅವರೇ ಶಕ್ತಿಯುತವಾದರೆ ನೀವು ಸಂಘಟಿತರಾಗಿ ಇದೆಲ್ಲವನ್ನು ಕೂಡ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಇದನ್ನು ಯಾವ ರೀತಿ ಸಹಾಯ ಮಾಡ್ತೀರೋ ಅದೇ ರೀತಿ ಬದುಕನ್ನು ಕಟ್ಕೊಳ್ಳೋದು ಕೂಡ ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ಮಾಡಿದ್ದೀರಾ ಸೌಹಾರ್ದ ಮಾಡಿದ್ದೀರಾ, ವೆರಿ ಗುಡ್. ಅದನ್ನು ಬೆಳೆಸ್ಕೊಳ್ಳಿ, ಎಲ್ಲ ರಾಜ್ಯ ಮಟ್ಟಕ್ಕೆ ತಗೊಂಡು ಮಾಡಿ ಆ ರೀತಿ ಮಾಡುವ ಮೂಲಕ ನಿಮಗೂ ಕೂಡ ಸಮಾನತೆ ಬರಬೇಕು. ನೋಡಿ, ಇವತ್ತು ರೈತರಿಗೂ ಕಷ್ಟ ಇದೆ, ಹಿಂದೆ ಇದ್ದಂಥ ಜಮೀನ್ದಾರರು ಇವತ್ತಿಲ್ಲ, ನೋಡ್ತಾ ಇದ್ದೀರಿ.
ನಿಮ್ಮ ತಂದೆ ಕಾಲದಲ್ಲಿ, ತಾತನ ಕಾಲದಲ್ಲಿ, ನಿಮ್ಮ ಕಾಲದಲ್ಲೇ 30-40 ವರ್ಷದೊಂದು ಇದ್ದೆ 50 ಎಕರೆ ಇದ್ದವರು 5 ಎಕರೆ ಬಂದವರು, 5 ಎಕರೆ ಇದ್ದವರು ಸೈಟ್ ಇದ್ದಂಗೆ ಆಗೋರು. ರೈತರು ಕೂಡ, ರೈತರಿಗೂ ಸಂಕಷ್ಟ ಇದೆ. ಅದಕ್ಕೆ ನಮಗಿರ್ತಕ್ಕಂಥದ್ದು ಒಂದೇ ದಾರಿ, ನಮ್ಮ ಮಕ್ಕಳನ್ನ ಎಷ್ಟೇ ಕಷ್ಟ ಆದರೂ ಕೂಡ ವಿದ್ಯಾವಂತರು ಮಾಡಬೇಕು. ಬರೀ ವಿದ್ಯಾವಂತರು ಮಾಡಿದ್ರೆ ಸಾಲದು. ವಿದ್ಯಾವಂತರುಗಳು ಕೂಡ ಭಾಳ ಜನ ಅಡ್ಡದಾರಿ ಹಿಡಿದೋಯ್ತಾವೆ. ಯಾಕೆ ಹಂಗಾಯ್ತಾರೆ ಅಂದರೆ ತಂದೆ ತಾಯಿ ಅವ್ರಿಗೆ ಸಂಸ್ಕಾರಯುತವಾದಂಥ ಸರಿಯಾದ ದಾರಿ ನಡೀತಕ್ಕಂಥ ಮಕ್ಕಳಲ್ಲೇ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ವಿದ್ಯೆ ಜೊತೆಗೆ ಸಂಸ್ಕಾರನೂ ಕೂಡ ತಂದೆ ತಾಯಿಗಳು ಮಕ್ಕಳನ್ನ ಬಿಡಬಾರ್ದು, ನೋಡ್ಕೊಳ್ಬೇಕು. ಅವ್ರ ನಡೆಗಳನ್ನ ಗಮನಿಸ್ಬೇಕು. ಎಲ್ಲೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ, ತಂದೆ ತಾಯಿ ಹಿರಿಯರು ಗುರುಗಳು ಗೌರವ ಇದೆಲ್ಲ ನಮ್ಮ ಸಂಸ್ಕಾರ, ನಮ್ಮ ದೇಶದ್ದು. ಅದನ್ನು ನಾವು ಕಲಿಸದೆ ಹೋದರೆ ನಾವು ಕೂಡ ಸಂಕಷ್ಟಕ್ಕೀಡಾಗ್ತೀವಿ. ಯಾರೋ ಒಬ್ಬ ಮಗ ಇರ್ತಾನೆ, ಸಾಲ ಮಾಡ್ತೀರಿ, ಸೋಲ ಮಾಡ್ತೀರಿ, ಕೂಲಿ ಓದಿಸ್ಬಿಡ್ತೀರಿ. ಓದಿದ್ಮೇಲೆ ನಿಮಗೆ ಗೊತ್ತು, ತಂದೆನೂ ನೋಡಲ್ಲ, ತಾಯಿನೂ ನೋಡಲ್ಲ, ಅಡ್ಡದಾರಿಗೆ ಹೋಗ್ತಕ್ಕಂಥ ಆಗದೇ ಕಾರಣ ಏನು ಅಂದರೆ ನಾವು ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ವಿದ್ಯಾವಂತರು ಮಾಡಲೇಬೇಕು. ಅವರೇ ನಿಮ್ಮ ಆಸ್ತಿ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಆ ರೀತಿ ಶಿಕ್ಷಣ ಕೊಡ್ತಕ್ಕಂಥದ್ದನ್ನು ಮೊದಲೇ ಮಾಡಿದ್ರೆ ನಮಗೆ ಇರೋವರು ಕೂಡ ಒಂದು ನೆಮ್ಮದಿ ಇರ್ತದೆ. ನಾವೆಲ್ಲ ಕಾಯಕ ದುಡಿತಕ್ಕಂಥ ಜೇನು ಸಮಾನ, ನೀವೆಲ್ಲ ಕೂಡ ದುಡಿತಕ್ಕಂಥ ಕಾಯಕ ಜೀವಿಗಳಿದಾರಲ್ಲ, ದುಡಿದೇ ಸಂಪಾದನೆ ಮಾಡಬೇಕು, ಬೇರೆ ಇನ್ನೇನು ಇರೋತ್ತು ದರೋಡೆ ಮಾಡಬೇಕು, ಅಡ್ಡದಾರಿಗಳು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದು ನಿಜವಾದ ಕಾಯಕ ಜೀವಿಗಳು ನೀವು. ಈ ಕಾಲದಲ್ಲೂ ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ಬಿಡದೆ ನಾವು ಟೈಲರಿಂಗ್ ಕೆಲಸ ಮಾಡಿ ನಾವು ಜೀವನ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀರಲ್ಲ, ನೀವು ನಿಜವಾದಂಥ ಕಾಯಕ ಯೋಗಿಗಳು. ಕಾಯಕ ಯೋಗಿಗಳು. ಇದೇ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ನೀವೆಲ್ಲರೂ ಒಟ್ಟಾಗಿ ಇಷ್ಟು ಜನ ಒಗ್ಗಟ್ಟಾಗಿ ಸೇರಿರೋದನ್ನು ನೋಡಿದಾಗ ನಮಗೆ ಸಂತೋಷ ಆಗ್ತದೆ. ನಿಮಗೆ ಒಗ್ಗಟ್ಟು ಬರಲಿ. ಅವ್ರು ಹೇಳಿದ್ರು ನಿಗಮ ಅಂತ, ನಾನು ಅಲ್ಲಿ ಹೇಳ್ತಿದ್ರು ಗಾಣಿಗರ ನಿಗಮದಲ್ಲಿ ಅಧ್ಯಕ್ಷರು ಮಾಡವ್ರೆ, ಪದಾಧಿಕಾರಿಗಳು ಮಾಡವ್ರೆ, ಕಾರ್ ಕೊಟ್ಟವ್ರೆ, ದುಡ್ಡೇ ಇಲ್ಲ ಯಾರು ಕೊಡೋಕೆ ಅಂತಿದ್ರು. ಆ ರೀತಿ ನಿಗಮಗಳು ಆಗ್ತಾ ಇದ್ದಾರೆ. ಅದು ಬೇರೆ, ಅದರಿಂದ ಭಾರಿ ಅನುಕೂಲ ನಿಮಗೆ ಕಡಿಮೆ, ಆದರೂ ಆಗಬೇಕು ಅಂಥೇಳಿ ನೀವು ಈ ರೀತಿ ಈ ಮೂಲಕ ಇವತ್ತೇನು ಈ ಸಮಿತಿಯನ್ನು ಮಾಡಿಕೊಂಡು ಸಹಾಯ ಮಾಡ್ತಕ್ಕಂಥದ್ದಕ್ಕೆ ನಿಂತಿದ್ದೀರಿ. ಇದನ್ನು ಹೆಚ್ಚು ಹೆಚ್ಚು ಸಂಘಟಿತರಾಗಿ ತಾಲೂಕು, ಜಿಲ್ಲೆ, ರಾಜ್ಯ ಮಾಡಿದವರೆಲ್ಲರೂ ಕೂಡ ಸೇರಿ ಟೈಲರಿಂಗ್ ಉದ್ಯೋಗ ಮಾಡ್ತಕ್ಕಂಥವ್ರು ಯಾವುದೇ ಸಮಾಜದವ್ರು ಇರಲಿ, ಅವ್ರು ನಮ್ಮದೇ ಮನೆ, ನಮ್ಮದೇ ಕುಟುಂಬ, ನಮ್ಮದೇ ಸಂಘ ಅಂತಕ್ಕಂಥ ಭಾವನೆಯಿಂದ ಇದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದನ್ನು ಮಾಡಿ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೇನೆ. ಚಾಮುಂಡೇಶ್ವರಿ ತಾಯಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮಗೆಲ್ಲ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲಿ. ಇನ್ನೂ ಹೆಚ್ಚು ಹೆಚ್ಚು ಮಾಡಿ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ನನ್ನದೇ ಜವಾಬ್ದಾರಿ. ನಿಮಗೆಲ್ಲರೂ ಕೂಡ ಊಟ, ಒಳ್ಳೆ ಊಟ, ಉಪಹಾರ ವ್ಯವಸ್ಥೆ, ಕ್ಯಾಲೆಂಡ್ರು, ಡೈರಿ ಯಾರಿಗಿಲ್ಲ ಅಂತ ಒಂದು ನಿಜವಾದಂಥ ಉದ್ಯೋಗ ಮಾಡ್ತೀವಿ ಅನ್ನೋರಿಗೆ ಎಷ್ಟು ಟೈಲರಿಂಗ್ ಮಿಷನ್ ಬೇಕು. ನೀವು 3 ತಿಂಗಳು ಮುಂಚೆ ಬಂದು ಮಾಡಿಕೊಟ್ರೆ ಆ ಕೆಲಸ ನಾನೇ ಮಾಡ್ತೀನಿ. ನೀವು ಯಾರ ಹತ್ರಕ್ಕೂ ಹೋಗೋ ಅಗತ್ಯ ಇಲ್ಲ, ಸರಿಯಾದ ಅಗತ್ಯನೂ ಇಲ್ಲ. ನಾವು ನೀವು ಸೇರಿ ಒಂದು ಹಬ್ಬದ ರೀತಿ ಕಾರ್ಯಕ್ರಮ ಮಾಡೋಣ. ಭಾರಿ ಸಂತೋಷ ಆಗಿದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.